ನಮಸ್ಕಾರ. ಇವತ್ತು ಜೂನ್ 30ನೇ ತಾರೀಕು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ SIR ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ನಾವು ಎಲ್ಲ BLOಗಳಿಗೆ ತರಬೇತಿಯನ್ನು ನೀಡಿ BLOಗಳಿಗೂ ಸಹಿತ ತರಬೇತಿ ನೀಡಿದ್ವಿ, ಬೂತ್ ಲೆವೆಲ್ ಏಜೆಂಟ್ಗಳಿಗೆ, ಹಾಗೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೂ ಸಹಿತ SIR ಪ್ರಕ್ರಿಯೆ ಬಗ್ಗೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ತರಬೇತಿಯನ್ನು ನೀಡಿದ್ದೀವಿ. ಈ ದಿನ ಅಧಿಕೃತವಾಗಿ ಮತದಾರರಿಗೆ ಗಣತಿ ಫಾರಮ್ಗಳನ್ನು ಎನ್ಯುಮರೇಷನ್ ಫಾರಮ್ ಅಂತ ಬರ್ತಾ ಇದೆ, ಅದನ್ನ ನಾವು ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಪ್ರತಿ ಮತದಾರರಿಗೆ ನಾವು BLO ಮೂಲಕ ನಾವು ಈ ಫಾರಮ್ ಅನ್ನ ಕೊಡ್ತಾ ಇದ್ದೀವಿ. SIR ಪ್ರಕ್ರಿಯೆ ಅಂತಂದ್ರೆ ತುಂಬಾ ಸಿಂಪಲ್ಲು. ಮತದಾರ ಪಟ್ಟಿಯನ್ನ ದೋಷ ಮುಕ್ತಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇನೆ. ಯಾವುದು ಇದನ್ನ ವೋಟರ್ನ ಡಿಲೀಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಒಂದು ಮತದಾರರನ್ನು ಎಲ್ಲರನ್ನು ಒಳಗೊಳ್ಬೇಕು ಅಂತ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥದ್ದು. ಯಾರು ಸಹಿತ ವೋಟರ್ ಲಿಸ್ಟ್ ಇಂದ ಹೊರಗುಳಿಬಾರದು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಪ್ರಮುಖವಾದಂಥ ಒಂದು ಉದ್ದೇಶ. ಅಂದ್ರೆ 18 ವರ್ಷ ತುಂಬಿರ್ತಕ್ಕಂಥವ್ರು ಕಡ್ಡಾಯವಾಗಿ ಮತದಾರ ಪಟ್ಟಿಯಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಒಂದು ಧ್ಯೇಯವಾಕ್ಯ. ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ಎಲ್ಲರೂ ಸಹಿತ ಚುನಾವಣಾ ಆಯೋಗ ಜೊತೆಗೆ ಕೈ ಜೋಡಿಸ್ಬೇಕು ಅಂತಂದ್ರೆ ಈ ಫಾರಮ್ ಅನ್ನ ಏನು ಈಗ 2025 ಲಿಸ್ಟ್ ಅಲ್ಲಿ ಏನು ವೋಟರ್ಸ್ ಇದ್ದಾರೆ ಅವ್ರ ಪ್ರತಿಯೊಬ್ಬರಿಗೂ ಈ ಗಣತಿ ನಮೂನೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿರುತ್ತೆ. ಇದನ್ನ ನಾವು BLO ಮೂಲಕ ಎಲ್ಲ ಶಿರಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಿತ 2 ಪ್ರತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಒಬ್ಬ ಮತದಾರನಿಗೆ 2 ಪ್ರತಿ ಕೊಡ್ತೀವಿ. ಇದರಲ್ಲಿ ಅವರು 2 ಪ್ರತಿಯನ್ನ ತುಂಬಬೇಕು, 1 ಪ್ರತಿಯನ್ನ BLO ಸಿಗ್ನೇಚರ್ ಮಾಡಿ ಅವರು ಮತದಾರರಿಗೆ ಕೊಡ್ತಾರೆ. ಅದು ಅಕ್ನಾಲಜ್ಮೆಂಟ್ ಆಗಿ ಅವ್ರು ಇಟ್ಕೋಬೇಕು. ಒಂದು ಇದರಲ್ಲಿ ಏನ್ ಇರ್ತದೆ ಅಂತಂದ್ರೆ ಮುಖ್ಯವಾಗಿ ಪ್ರೀ ಪ್ರಿಂಟೆಡ್ ಫಾರಮ್ ಇದು. ಈಗ ಆಲ್ರೆಡಿ ನಾವು ಕೊಡ್ತಾ ಇದೀವಿ. ಈಗ ನಮ್ಮ ಉಗ್ರೇಶನವರು JDS ಜಾತ್ಯತೀತ ಜನತಾದಳದ ನಾಯಕರಿದ್ದಾರೆ. ಇವರು VIP ಇರೋದ್ರಿಂದ ಅವ್ರಿಗೆ ನಾವು ವಿಸಿಟ್ ಮಾಡ್ಬಿಟ್ಟು ಈಗ ಫಾರಮ್ ಅನ್ನ BLO ಮೂಲಕ ಹಾದ್ಲೂರು ಗ್ರಾಮದಲ್ಲಿ ನಾವು ಕೊಡ್ತಾ ಇದೀವಿ. ಆಮೇಲೆ ಮುಖ್ಯವಾಗಿ ಇಲ್ಲಿ ಯಾರು ಉಗ್ರೇಶ್ ಅಂತ ಇದೆ, ಇವರು ಮತದಾರ ಗುರುತಿನ ಚೀಟಿ ಸಂಖ್ಯೆ ಇದೆ. ಇದರಲ್ಲಿ ಇವರಿಗೆ ಪ್ರೀ ಪ್ರಿಂಟೆಡ್ ಫಾರಮ್ ಚುನಾವಣಾ ಆಯೋಗದಿಂದಲೇ ಬಂದಿರತಕ್ಕಂಥದ್ದು, ವಿಳಾಸ ಇದೆ, ಯಾವ ಊರಲ್ಲಿ ವಾಸ ಇದ್ದಾರೆ ಅಂತ. ಆಮೇಲೆ ನೆಕ್ಸ್ಟ್ ಅವ್ರ ಕ್ರಮ ಸಂಖ್ಯೆ ಇದೆ, ವೋಟರ್ ಲಿಸ್ಟ್ ಅಲ್ಲಿ ಯಾವ್ದು ಎಷ್ಟು ಕ್ರಮ ಸಂಖ್ಯೆ ಇದೆ, ಅವ್ರ ಭಾಗ ಸಂಖ್ಯೆ ಬರುತ್ತೆ. ಹಾಗೇನೆ ಎಲ್ಲಿ ಅವರು ವೋಟ್ ಅನ್ನ ಮಾಡ್ತಾರೆ ಪೋಲಿಂಗ್ ಸ್ಟೇಷನ್ ಸಹಿತ ಡೀಟೇಲ್ ಇರುತ್ತೆ. ಇದು ಎಡಭಾಗದಲ್ಲಿ ಒಂದು ಕಾಲಂ ಬರುತ್ತೆ. ಎಡಭಾಗದ ಕಾಲಂದಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲ ಮತದಾರ ವಿವರಗಳು ಅಂತ ಇರುತ್ತೆ. ಇವರಿಗೆ 42 ವರ್ಷ ತುಂಬಿರೋದ್ರಿಂದ 2002 ವೋಟರ್ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಇರುತ್ತೆ. ಅದನ್ನ ಇವರು ಫಾರಮ್ ಅಲ್ಲಿ ಫಿಲ್ಅಪ್ ಮಾಡಬೇಕು. ಫಿಲ್ಅಪ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ಹಾಕ್ಬೇಕು, ಆಧಾರ್ ಮತ್ತೆ ಮೊಬೈಲ್ ನಂಬರು ಮತ್ತೆ ಎಲ್ಲ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಸಿಗ್ನೇಚರ್ ಮಾಡ್ಬಿಟ್ಟು BLO ಕಡೆಗೆ ಇವರು ಕೊಡಬೇಕು ಅಷ್ಟೇನೆ. 2002 ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಇದೇ ಡೀಟೇಲ್ಸ್ ಮತದಾರದಿರುತ್ತೆ. ಇದನ್ನ ಬಲಭಾಗದಲ್ಲಿ ಏನು ಅವ್ರ ತಂದೆ ತಾಯಿಗಳದ್ದು ಸಂಬಂಧಿಕರದ್ದು ಹೆಸರನ್ನ ಡೀಟೇಲ್ಸ್ ಹಾಕ್ಬಿಟ್ಟು ಕೊಡೋದು ಅಷ್ಟೇನೆ. ಇದು ಸಿಂಪಲ್, ಏನು 10 ನಿಮಿಷದಲ್ಲಿ ಮುಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಇದೇನು ದೊಡ್ಡದಲ್ಲ, ತುಂಬಾ ಸಿಂಪಲ್ ಇದೆ. 2002 ವೋಟರ್ ಲಿಸ್ಟ್ ಇದ್ರೆ ಎಡಭಾಗದಲ್ಲಿ ಫಿಲ್ಅಪ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ಅನ್ನ ಫಿಲ್ಅಪ್ ಮಾಡ್ಬಿಟ್ಟು ಕೊಡೋದು ಆಯ್ತು. 2002 ವೋಟರ್ ಲಿಸ್ಟ್ ಇಲ್ಲ ಅಂತಂದ್ರೆ ಬಲಭಾಗದಲ್ಲಿ ಸಂಬಂಧಿ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡ್ಬಿಟ್ಟು ಕೊಡ್ತಕ್ಕಂಥದ್ದು. ದಯಮಾಡಿ ಎಲ್ಲ ಮತದಾರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತಿಂದ ಎಲ್ಲ BLOಗಳು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಎಲ್ಲರೂ ಸಹಿತ ಅವರಿಗೆ ಗಣತಿ ನಮೂನೆಗಳನ್ನ ಪಡೆದು ಮಾಹಿತಿಯನ್ನ ಅವರಿಗೆ ಭರ್ತಿ ಮಾಡ್ಬಿಟ್ಟು ಇನ್ ಟೈಮಲ್ಲಿ ಇವತ್ತಿಂದ 30 ಜೂನ್ 2026 ಮುಂದಿನ ತಿಂಗಳು 29/7/2026 1 ತಿಂಗಳ ಕಾಲ ನಾವು ಗಣತಿ ನಮೂನೆಯನ್ನ ಕೊಟ್ಬಿಟ್ಟು ಮತ್ತೆ ವಾಪಸ್ ಪಡಿಲಿಕ್ಕೆ ಸಮಯಾವಕಾಶ ಇರುತ್ತೆ. ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಏನು ಗಣತಿ ನಮೂನೆ ನಾವು ಮತದಾರರಿಗೆ ಕೊಡ್ತಾ ಇದೀವಿ, ಈ ಗಣತಿ ನಮೂನೆಯನ್ನ ಕಡ್ಡಾಯವಾಗಿ ನೀವು BLOಗೆ ಕೊಡಬೇಕು. ಅವಾಗ ಮಾತ್ರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರೋಕ್ಕೆ ಸಾಧ್ಯ. ಈ ನಮೂನೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಎಲ್ಲರೂ ದಯಮಾಡಿ ತಿಳ್ಕೊಬೇಕು ಅಂತ ಹೇಳ್ತಾ ಚುನಾವಣಾ ಆಯೋಗದೊಂದಿಗೆ ತಾವೆಲ್ಲರೂ ಸಹಿತ ಇನ್ ಟೈಮಲ್ಲಿ ತಾವು ಭಾಗವಹಿಸಿ ಗಣತಿ ನಮೂನೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 2002 ಮತಪಟ್ಟಿನಲ್ಲಿ ಇದ್ರೆ ಮಾತ್ರ ಅಂತ ಹೇಳಿದ್ವಿ. ಆ ಮತಪಟ್ಟಿ ಎಲ್ಲಿ ಸಿಗುತ್ತೆ ಅಂತ ಕನ್ಫ್ಯೂಸ್ ಇರ್ತದೆ. ಅದು BLO ಹತ್ರನು ಈಗಾಗಲೇ 2002 ಮತಪಟ್ಟಿ ಕೊಟ್ಟಿದೀವಿ. ಅವರು ತಾವು ಗಣತಿದಾರರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲ ಅಂತಂದ್ರೆ ECI ನೆಟ್ ಅಲ್ಲಿ ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಕೆಲವರಿಗೆ ಆಂಧ್ರ ಪ್ರದೇಶದಲ್ಲಿ ಮತ ಇರ್ತದೆ, ಮತ್ತೆ ಕರ್ನಾಟಕದಲ್ಲಿ ಇರ್ತದೆ, ಅದು ಗೊಂದಲ ನಿವಾರಣೆ ಮಾಡ್ತೀರಾ ಅಂತ ಅದನ್ನ ಅವ್ರಿಗೆ ಮಾಹಿತಿಯನ್ನು ಕೇಳ್ತೀವಿ, ಮತದಾರರಿಗೆ ಮಾಹಿತಿ ಕೇಳ್ತೀವಿ. 2002 ನಿಮ್ದು ಓಟ್ ಎಲ್ಲಿರುತ್ತೋ ಅಂತ.
ಅದನ್ನ ಅವ್ರ ಹತ್ರ ವೋಟರ್ ಲಿಸ್ಟ್ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಆನ್ಲೈನಲ್ಲಿ ಹುಡುಕ್ಬಿಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಏನು ಗೊಂದಲ ಇಲ್ಲ ಇದರಲ್ಲಿ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ, ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.